Hello students, we have been discussing different applications of operational amplifiers. ಸೊ ಪ್ರೀವಿಯಸ್ ವಿಡಿಯೋದಲ್ಲಿ ನೋಡಿದ್ವಿ ನಾವು ಡಿಜಿಟಲ್ ಟು ಅನಲಾಗ್ ಕನ್ವರ್ಷನ್ ಅಲ್ಲಿ ನಾವು ಏನ್ ಮಾಡ್ತೀವಿ, ಈ ಒಂದು ಆಪ್ ಆಂಪ್ ನ ಯೂಸ್ ಮಾಡ್ತೀವಿ ಅಂತ ಹೇಳಿದ್ವಿ. ಸೊ ಅದರಲ್ಲಿ ಈಗ ನೋಡಿ 4-bit ಆರ್ ಟು ಆರ್ ಲ್ಯಾಡರ್ ನೆಟ್ವರ್ಕ್ ನ ನೋಡ್ತೀವಿ. ಸೊ ದಿಸ್ ಇಸ್ ಅ ವೆರಿ ಇಂಪಾರ್ಟೆಂಟ್ ಕಾನ್ಸೆಪ್ಟ್. ಓಕೆ, ಸೊ ಹಿಯರ್ ಆರ್ ಟು ಆರ್ ಲ್ಯಾಡರ್ ನೆಟ್ವರ್ಕ್ ನೋಡಿ. ಹಾಗಾದ್ರೆ ಈ ಲ್ಯಾಡರ್ ನೆಟ್ವರ್ಕ್ ಅನ್ನೋದೇನಿದೆಯಲ್ಲ, ಐ ಮೀನ್ ರೆಜಿಸ್ಟರ್ ನೆಟ್ವರ್ಕ್, ಇದು ಒಂದು ಲ್ಯಾಡರ್ ರೀತಿ ಇರುತ್ತೆ. ಸೊ ದಿಸ್ ಪ್ಲೇಸ್ ಎ ವೆರಿ ಇಂಪಾರ್ಟೆಂಟ್ ರೋಲ್ ಇನ್ ಕನ್ವರ್ಷನ್. ದಟ್ಸ್ ವೈ ಫಸ್ಟ್ ಯು ಶುಡ್ know how to draw the network. Okay, so first I will draw that register network, R to R ladder network. ಸೊ ಈ ರೀತಿ ಒಂದು ಲ್ಯಾಡರ್, ಆರ್ ಟು ಆರ್ ಲ್ಯಾಡರ್. ಹಿಯರ್ ಆರ್, ದಿಸ್ ಇಸ್ ಆರ್, ಆರ್, ಆರ್ means what? Same resistance. Here 2 times of this resistance we have to take or select the resistors here in such a way that here this supporting pole ಏನಿದೆ ಅದು ಆರ್ ವ್ಯಾಲ್ಯೂ ಆದರೆ, ಸೊ ಈ ಒಂದು ಸ್ಟೆಪ್ಸ್ ಏನಿದೆ ಅವು 2R. ಓಕೆ, 2R ವ್ಯಾಲ್ಯೂ ತಗೋಬೇಕು. ಸೊ ಈ ರೀತಿ ತಗೊಂಡು ಲಾಸ್ಟ್ ರೆಜಿಸ್ಟರ್ ಇದೆಯಲ್ಲ ಈ ಕಡೆದು, ಸೊ ಆರ್ 2R ಎರಡು ಒಂದೇ ಕಡೆ ಇದೆಯಲ್ಲ, ಅಲ್ಲಿ ಲಾಸ್ಟ್ ರೆಜಿಸ್ಟರ್ನ ಕಂಪ್ಲೀಟ್ ಆಗಿ ಏನು ಮಾಡಿ ಗ್ರೌಂಡ್ ಮಾಡಬೇಕಂದ್ರೆ 0 ವೋಲ್ಟ್ಗೆ ಕನ್ವರ್ಟ್ ಮಾಡೋದು. ಸೊ ಇಲ್ಲಿಂದ ಒಂದು ಲೈನ್ ಹೇಳ್ಕೊಳ್ಳಿ. ಓಕೆ, ಸೊ ಲೈನ್ ಹೇಳ್ಕೊಳ್ಳಿ. ಸೊ ಲೈನ್ ಹೇಳ್ಕೊಂಡು ಏನು ಮಾಡಿ ಅಂದರೆ, ಓಕೆ, ಸೊ ಪ್ರತಿ ಒಂದು 2R ರೆಜಿಸ್ಟರ್ ಹತ್ರ ಈ ರೀತಿ ಒಂದು ಸ್ವಿಚ್ ಸಿಂಬಲ್ ನ ತೋರಿಸಿ. ಸ್ವಿಚ್ ಸಿಂಬಲ್. ಓಕೆ, ಸ್ವಿಚ್ ಸಿಂಬಲ್, ಸ್ವಿಚ್ ಸಿಂಬಲ್. ಅದೇ ತರ ಇಲ್ಲಿ ಬಿಡ. ದಿಸ್ ಇಸ್ ಫ್ರಮ್ ಯಾವುದು? 0 ಪೊಟೆನ್ಷಿಯಲ್. ಓಕೆ, ದೆನ್ ಐ ವಿಲ್ ಡ್ರಾ ಒನ್ ಮೋರ್ ಲೈನ್. ಓಕೆ, ಸೊ ದಿಸ್ ಈಸ್ ಪ್ಲಸ್ 16 ವೋಲ್ಟ್ ಸೋರ್ಸ್ ಇಂದ ಬರುವಂತದ್ದು. ಸೊ ಅದರ ಪಾಸಿಟಿವ್ ಇಲ್ಲಿಗೆ, ನೆಗೆಟಿವ್ ಇಲ್ಲಿ ಕನೆಕ್ಟ್ ಮಾಡಿದಂಗೆ ಅಷ್ಟೇ ಒಂದು ಬ್ಯಾಟ್ರಿ. ಓಕೆ, ಸೊ ಹಿಯರ್ ಸೇಮ್ ಥಿಂಗ್ ಫ್ರಮ್ ದಿಸ್ ವೋಲ್ಟೇಜ್ ಲೈನ್. ಸೊ ಟೇಕ್ this connection in such a way that when this switch changes its position, okay, so let it be in 0 potential. Okay, so ಅಂದ್ರೆ ಆಫ್ ಸ್ಟೇಟ್ ಅಲ್ಲಿ ಇದೆ ಅಂತ ತಿಳ್ಕೊಳ್ಳೋಣ. ಸೊ ಇದೇನಪ್ಪ ಅಂದ್ರೆ ಒಂದು ಆರ್ ಟು ಆರ್ ಲ್ಯಾಡರ್ ನೆಟ್ವರ್ಕ್. Okay, right? See here, output at this potential, output potential at this point. ಇಲ್ಲಿ ಏನು ಹೇಳ್ತಿದ್ದಾರೆ ಅಂದ್ರೆ, this one has V1, V2, V3, V4 ಅಂತ ಹೇಳ್ತಿದ್ದಾರೆ. ಅರ್ಥ ಆಗ್ತೀನಾ? Right? So here these are switches. Okay, S0, okay, S0, I mean S1, S2, S3, S4. Okay, S1, S2, S3, S4 ಅಂತ ನೋಡೋಣ. Switch 1, Switch 2, Switch 3, Switch 4. Okay, so here this is R to R ladder network, right? So output at this potential, that is ಈ ಪಾಯಿಂಟ್ ಹತ್ರ ಏನು ಪೊಟೆನ್ಷಿಯಲ್ ಇರುತ್ತೋ, so that is what input for an op amp at non-inverting terminal. Inverting terminal is having 0 feedback resistor. Means what? ನೆನ್ಪಿಟ್ಕೊಳ್ಳಿ, ನೋಡಿ, ಇನ್ಪುಟ್ ನ ನಾನ್ ಇನ್ವರ್ಟಿಂಗ್ ಟರ್ಮಿನಲ್ ಕೊಡ್ತಿದೀವಿ ಅಂದಮೇಲೆ ದಿಸ್ ಆಕ್ಟ್ಸ್ ಆಸ್ ಎ ನಾನ್ ಇನ್ವರ್ಟಿಂಗ್ ಆಂಪ್ಲಿಫೈರ್. ಅಂಡ್ ಹಿಯರ್ ದ RF is 0. RF is 0 means it is just a voltage buffer. ಅಂದ್ರೆ ಅರ್ಥ, ಇಲ್ಲಿ ಇನ್ಪುಟ್ ವೋಲ್ಟೇಜ್ ಏನು ಕೊಡ್ತಿದೀವೋ, ಸೊ ದಟ್ ಈಸ್ ವಾಟ್ ಔಟ್ಪುಟ್ ಹಿಯರ್. ಇನ್ಪುಟ್ ವೋಲ್ಟೇಜ್ ಏನು ಕೊಡ್ತಿದೀವಲ್ಲ ಇಲ್ಲಿ, ಈ ಪೊಟೆನ್ಷಿಯಲ್, ದಟ್ ವಿಲ್ ಬಿ ವಾಟ್ ಔಟ್ಪುಟ್.
okay, and that is corresponding to what? This binary input. Okay, so this is R to R ladder network, digital to analog converter. This figure is R to R ladder network DAC. Okay, so ಓವರ್ ಆಲ್ ಇದು ಯಾವ ರೀತಿ ವರ್ಕ್ ಆಗುತ್ತೆ ಅನ್ನೋದಕ್ಕೆ ಒಂದು ಸಿಂಪಲ್ ಅನಾಲಿಸಿಸ್ ಮಾಡಬೇಕಾಗುತ್ತೆ. ಒಂದೇ ಒಂದು ಎಕ್ಸಾಂಪಲ್ ತಗೊಳ್ಳೋಣ. ಫಾರ್ ಎಕ್ಸಾಂಪಲ್ ಲೆಟ್ 1000 base 2 be the binary data. Okay, binary data. So 1000 ನ ಏನು ಕೊಡ್ತೀವಿ ಅಂದ್ರೆ, ಸೊ ದಿಸ್ ಇಸ್ ಅ ಲೀಸ್ಟ್ ಸಿಗ್ನಿಫಿಕೆಂಟ್ ಬಿಟ್ ಪೊಸಿಷನ್. ಇದು ಹಾಗಾದ್ರೆ ಇದೇನಾಗುತ್ತೆ, ಮೋಸ್ಟ್ ಸಿಗ್ನಿಫಿಕೆಂಟ್ ಬಿಟ್ ಪೊಸಿಷನ್ ಆಗುತ್ತೆ. ಸೊ ಇದರಲ್ಲಿ ಮೋಸ್ಟ್ ಸಿಗ್ನಿಫಿಕೆಂಟ್ ಬಿಟ್ ಯಾವುದು? 1 ಅಲ್ವಾ? ಸೊ 1 ಅಂದ್ರೆ ಇಲ್ಲಿ ಎಲ್ಲಿ ಕನೆಕ್ಟ್ ಆಗಬೇಕು? ಸೊ 1 ಮೀನ್ಸ್ ಇಟ್ ಶುಡ್ ಕನೆಕ್ಟ್ ಟು ಪ್ಲಸ್ 16 ವೋಲ್ಟ್. 0 ಅಂದ್ರೆ ಗ್ರೌಂಡಿಗೆ ಕನೆಕ್ಟ್ ಆಗಬೇಕು. 0 ಅಂದ್ರೆ ಗ್ರೌಂಡ್ ಪೊಟೆನ್ಷಿಯಲ್ಗೆ ಕನೆಕ್ಟ್ ಆಗಬೇಕು. ಹಾಗಾದ್ರೆ ಇವೆಲ್ಲ ಎಲ್ಲಿ ಕನೆಕ್ಟ್ ಆಗಬೇಕು? 0 0 0. ನೋಡಿ, ಈ ರೀತಿ ಆಯ್ತು. ಸರಿನಾ? ಸೊ ಇದನ್ನ ನಾವು ಜಸ್ಟ್ ಸಿಂಪ್ಲಿಫಿಕೇಶನ್ ಬರ್ಕೊಳ್ಳೋಣ. ಯಾಕಪ್ಪ ಅಂದ್ರೆ ಒಂದೇ ಮಾತ್ರ ಇಲ್ಲಿ ರಿಸಲ್ಟ್, ಅದು ಕೂಡ ನೀವು ಡೈರೆಕ್ಟ್ ಆಗಿ ಎಕ್ಸಾಮ್ ಅಲ್ಲಿ ಬರೆದ್ರೆ ಸಾಕು. ಈಗ ಫಾರ್ ಅವರ್ ಕ್ಲಾರಿಫಿಕೇಶನ್ ಐ ವಿಲ್ ಡ್ರಾ ದಿಸ್ ಒನ್. ಈಗ ನೋಡಿ 1000 ಅಂದ್ರೆ ಇದರ ಒಂದು ಬೈನರಿ ಡೆಸಿಮಲ್ ಈಕ್ವಲೆಂಟ್ ಎಷ್ಟು? ದಟ್ ಈಸ್ 8 ಅಲ್ವಾ? ಸೊ ಅಂದ್ರೆ ಅರ್ಥ ವಾಟ್ ವಿ ಎಕ್ಸ್ಪೆಕ್ಟ್ ಹಿಯರ್ ಇಸ್ ರೈಟ್. ಸೊ ಫಾರ್ ಬೈನರಿ 1000 okay data, I am expecting 8 volt. Okay, 8 volt corresponding voltage is obtained at the output. So ಹಾಗಾದ್ರೆ ಈ ಒಂದು ನೆಟ್ವರ್ಕ್ ನ ಈ ರೀತಿ ಬರ್ಕೊಳ್ಳೋಣ. R so here 2R here 2R here 2R here 2R. okay, so ಇದು V1 V2 V3 V4 ಪಾಯಿಂಟ್ಸ್. ಓಕೆ, ಸೊ ಔಟ್ಪುಟ್ ಇಲ್ಲಿ ಎಷ್ಟು ಬರ್ತದೋ ದಟ್ ಈಸ್ ಇನ್ಪುಟ್ ಫಾರ್ ಆಪ್ ಆಂಪ್. ಸೊ ನೋಡಿ V4 ಅಥವಾ ಈ ಲಾಸ್ಟ್ ದಿಸ್ ಒನ್ ಇದು ಮಾತ್ರ ಏನಾಗಿದೆ? 1 ಹತ್ರ ಕನೆಕ್ಟ್ ಆಗಿದೆ. ಅಂದ್ರೆ 1 ಮೀನ್ಸ್ ಇಯರ್ ಪಾಸಿಟಿವ್ ಪೊಟೆನ್ಷಿಯಲ್, ಪಾಸಿಟಿವ್ ಟರ್ಮಿನಲ್ ಆಫ್ ದ ಸೋರ್ಸ್. ಇನ್ನೆಲ್ಲ ಎಲ್ಲಿ ಕನೆಕ್ಟ್ ಆಗಿದೆ? 0 ಕನೆಕ್ಟ್ ಆಗಿದೆ ಅಲ್ವಾ? 0 0 0 ಅಲ್ವಾ? 0 0 0 1 ಅಲ್ವಾ? ಸೊ ಇದು ನಮ್ಮ ಒಂದು ಸಿಂಪಲ್ ನೆಟ್ವರ್ಕ್. ಇದನ್ನ ಸಿಂಪ್ಲಿಫೈ ಮಾಡಿ ನೋಡೋಣ. R ಸರಿನಾ? ಸೊ R series again 2R. okay, so 2R parallel R. okay, so R series 2R parallel. okay, parallel again R. okay, so R series ಎರಡು ಸೇರಿ 2R ಆಯ್ತು. ಈಗ ನೋಡಿ ಇದು V4 ಪಾಯಿಂಟ್, ಈ ಕಡೆ ಎಷ್ಟಿದೆ? 2R ಇದೆ. ಈ ಕಡೆ ಎಷ್ಟಿದೆ? 2R ಇದೆ. ಓಕೆ, ದಿಸ್ ಕಂಪ್ಲೀಟ್ ಸರ್ಕ್ಯೂಟ್ ಈಸ್ ರಿಪ್ಲೇಸ್ಡ್ ಬೈ 2R. ಸರಿನಾ? ಸಿಂಪ್ಲಿಫಿಕೇಶನ್ ಎಲ್ರಿಗೂ ಚೆನ್ನಾಗಿ ಗೊತ್ತಿದೆ. ಸೊ ಹಾಗಾಗಿ ಓಕೆ 2R ಇದೆಷ್ಟು ವೋಲ್ಟೇಜು? 16 ವೋಲ್ಟ್. ಸರಿನಾ? ಹಾಗಾದ್ರೆ V4 ವಿತ್ ರೆಸ್ಪೆಕ್ಟ್ ಟು ಗ್ರೌಂಡ್ ಎಷ್ಟು ಪೊಟೆನ್ಷಿಯಲ್ ಇರುತ್ತೆ? 8 ವೋಲ್ಟ್. ಸರಿನಾ? ಯಾಕಂದ್ರೆ ಇಟ್ ಡಿವೈಡ್ಸ್ ಈಕ್ವಲಿ ಟು 2R ಅಲ್ವಾ? ಸೊ ಹಾಗಾದ್ರೆ 1000 ಅಂದ್ರೆ 8 ವೋಲ್ಟ್ ಬರುತ್ತೆ. ಕರೆಕ್ಟಾ? ಹಾಗಾದ್ರೆ ಒಂದು ವೆರಿಫೈ ಆಯಿತು. ಸಪೋಸ್ ಇಫ್ ಯು ಗಿವ್ ಫಾರ್ 0001 ಇಟ್ ಗಿವ್ಸ್ 1 volt. 0010 it gives 2 volt. 0100 gives 4 volt. 1000 ಸೊ ಇಲ್ಲೇನೆ ಎಕ್ಸ್ಪ್ಲೇನ್ ಮಾಡಿರೋ ಪ್ರಕಾರ ಇಟ್ ಈಸ್ 8 ವೋಲ್ಟ್. ಸರಿನಾ? ಸೊ ಹಾಗಾದ್ರೆ ಇವೇನಿದು? ವೆನ್ ಎನಿ ಒನ್ ಸ್ವಿಚ್ ಇಸ್ ಕ್ಲೋಸ್ಡ್ ಅಂಡ್ ಅದರ್ಸ್ ಆರ್ ಓಪನ್ ಅಥವಾ 0 ಪೊಟೆನ್ಷಿಯಲ್. ಓಕೆ, 0 ಪೊಟೆನ್ಷಿಯಲ್ ಇತ್ತು ಕನೆಕ್ಟ್ ಮಾಡಿ ಗ್ರೌಂಡ್ ಪೊಟೆನ್ಷಿಯಲ್, ರೈಟ್? ಸೊ ಹಾಗಾದ್ರೆ ಇಫ್ ಯು ವಾಂಟ್ voltage for 0110, so ಎಷ್ಟು ಬರುತ್ತೆ? that is expected to be 6 volt. ಹಾಗಾದ್ರೆ ಎಷ್ಟು ಯಾವ ರೀತಿ ಮಾಡ್ತೀವಿ ಅಂದ್ರೆ by superimposing or using superposition theorem, that is 10100 plus
0 0 1 0 ಅಂದ್ರೆ ಅರ್ಥ ಏನು ಇದನ್ನ ಆಡ್ ಮಾಡಿ 0 0 1 0 sorry 0 1 1 0 so this is 4 volt this is 2 volt so add ಮಾಡಿದ್ರೆ 6 volt ಹಾಗಾದ್ರೆ for other possibilities so that is from 0 0 0 0 to 1 1 1 1 so there are 16 possibilities ಸೊ ಅಲ್ಲಿ ಪಾಸಿಬಿಲಿಟೀಸ್ ಏನ್ ಮಾಡ್ತೀವಿ ಸೊ ಬೇರೆನೆಲ್ಲ ಉಳಿದಿರೋದಕ್ಕೆ ಜಸ್ಟ್ ಇದನ್ನ ಆಡ್ ಮಾಡ್ತೀವಿ ರೈಟ್ ಸೊ ಫಾರ್ ಆಲ್ ದಿಸ್ ಒನ್ ಫಾರ್ ಎಕ್ಸಾಂಪಲ್ ಆಲ್ 1 1 1 1 1 means what add all these three how much it will be okay 8 plus 2 10 14 1 plus 1 15 ಸರಿ ಹೋಯ್ತಲ್ಲ ಸೊ ದಿಸ್ is what decimal equivalent is 15 volt ಸರಿನಾ so this is how this data gets converted ಅರ್ಥ ಆಗ್ತೇನಾ so if you write the table and we need to write the table for that one so when you draw the table that will be like